ಹಲೋ ಸ್ಟೂಡೆಂಟ್ಸ್, ಕೆ ಸಿ ಟಿ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ನೀಟ್ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ, ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜಸ್ ಸಿಗುತ್ತಾ, ಇಲ್ಲ ಏನಾದರೂ ಚೇಂಜಸ್ ಆಗುತ್ತಾ, ಅಪ್ಗ್ರೇಡೇಷನ್ ಚಾನ್ಸ್ ಇದೆ. ಓಕೆ, ಅದನ್ನು ಕೂಡ ಹೇಳ್ತೀನಿ. ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಇಲ್ಲ ಡಿಕ್ರೀಸ್ ಆಗುತ್ತಾ, ಆಪ್ಷನ್ ಎಂಟ್ರಿ ಏನಾದರೂ ಚೇಂಜಸ್ ಮಾಡೋಕ್ಕೆ ಮತ್ತೆ ಏನಾದರೂ ಚಾನ್ಸ್ ಕೊಡ್ತಾರಾ, ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಎಲ್ಲ ನೀವು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಒಂದೊಂದಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಕಾಲೇಜ್ ಎಣ್ಣಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನೀವು ನೋಡಬೇಕು. ಪದೇ ಪದೇ ಅಪ್ಲಿಕೇಶನ್ ಎಲ್ಲ ಚೆಕ್ ಮಾಡ್ತಿದ್ದೀರಾ ಅಂತಂತಂದರೆ ನಿಮ್ಮ ರಿಸಲ್ಟ್ ಬಂದ ತಕ್ಷಣವೇ ನನಗೆ ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಆ ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲೇನಂತ ನಿಮಗೆ ಲಿಂಕ್ ಪ್ರೊವೈಡ್ ಮಾಡಿದ ತಕ್ಷಣ ನೀವು ರಿಸಲ್ಟ್ನ ನೋಡ್ಕೊಳ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ನಿಮ್ಮ ಮಾರ್ಕಲ್ಲಿ ಯಾವ್ದು ಕಾಲೇಜ್ ಸಿಕ್ಕುತ್ತೆ ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ಸೇಮ್ ಕಾಲೇಜ್ ಸಿಕ್ಕಿದೆ ಅಂತ. ಅದಾದಮೇಲೆ ಏನಂತಂದರೆ, ಈ ನೀಟ್ ಸ್ಟೂಡೆಂಟ್ಸ್ ಏನಂದರೆ ನಿಮ್ಮ ಕ್ಯಾಟಗಿರಿ, ಓಕೆ, ಎಸ್ ಟಿ ಮತ್ತು ನಿಮ್ಮ ರ್ಯಾಂಕು, ಈ ರೀತಿ ನಿಮ್ಮ ಕ್ಯಾಟಗಿರಿನ ಕಮೆಂಟ್ ಮಾಡಿ. ನಿಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಗೋ ಚಾನ್ಸಸ್ ಇದೆನಾ, ಇಲ್ಲ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗೋ ಚಾನ್ಸಸ್ ಇದೆನಾ, ಗೌರ್ಮೆಂಟ್ ಸಿಗುತ್ತಾ, ಸೆಮಿ ಗೌರ್ಮೆಂಟ್ ಸಿಗುತ್ತಾ ಅಂತ ನಾನು ಕ್ಲಿಯರಾಗಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಇದು ಕೆ ಸಿ ಟಿ ಕೋರ್ಸಸ್ಸಲ್ಲೂ ಮತ್ತು ನೀಟ್ ಕೋರ್ಸಸ್ಸಲ್ಲೂ ಕಟ್ ಆಫ್ ವೇರಿಯೇಷನ್ ಆಗುತ್ತೆ. ಯಾಕೆ ಆಗುತ್ತೆ ಅಂತಂದರೆ, ಎಲ್ಲರೂ ತಮ್ಮ ಆಪ್ಷನ್ ಎಂಟ್ರಿನ ಆ್ಯಡ್ ಮಾಡಿದ್ದೀರಾ, ಆ್ಯಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದರು 20th ಆಗಸ್ಟ್ ಒಳಗಡೆ. ಮತ್ತು ರೀಅರೇಂಜ್ ಕೂಡ ಮಾಡಿದ್ದೀರಾ, ಮತ್ತು ಎಷ್ಟು ಡಿಲೀಟ್ ಕೂಡ ಮಾಡಿದ್ದೀರಾ. ತುಂಬ ಚೇಂಜಸ್ ಮಾಡಿದ್ದೀರಾ. ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡ್ಕೊಂಡು ಮಾಡಿದ್ದೀರಾ, ಮತ್ತು ಆಪ್ಷನ್ ಎಂಟ್ರಿ ಲಿಸ್ಟನ್ನ ನೋಡಿಕೊಂಡು ಎಲ್ಲ ಚೇಂಜಸ್ ಮಾಡಿದ್ದೀರಾ. ಸೊ ಅದರಿಂದ ಏನಂದರೆ ಖಂಡಿತವಾಗಲೂ ಕಟ್ ಆಫ್ ವೇರಿಯೇಷನ್ ಆಗೇ ಆಗುತ್ತೆ. ಕಟ್ ಆಫ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಏನಕ್ಕಿದೆ ಅಂತ ಹೇಳ್ತೀನಿ ನೋಡಿ. ಈ ಇಂಜಿನಿಯರಿಂಗು ಮತ್ತು ಕೆ ಸಿ ಟಿ ಕೋರ್ಸಸ್ಸಲ್ಲೂ ಕಟ್ ಆಫ್ ಇನ್ಕ್ರೀಸ್ ಏನಕ್ಕಾಗುತ್ತೆ ಅಂತಂದರೆ, ಫಸ್ಟ್ ರೌಂಡಲ್ಲಿ MBBS, BDS ಇದು ನೀಟ್ ಕೋರ್ಸಸ್ ಏನಿರಲಿಲ್ಲ, ಮತ್ತು ಬಿ ಫಾರ್ಮಾ ಇರಲಿಲ್ಲ. ಇವಾಗ ಅದನ್ನೆಲ್ಲನೂ ಆ್ಯಡ್ ಮಾಡಿದ್ದಾರೆ. ಮತ್ತು MCG ಕೂಡ ಸ್ವಲ್ಪ ಸ್ಟೂಡೆಂಟ್ಸ್ ಏನಂದರೆ ಜಂಪ್ ಆಗಲಿದೆ. ಸೊ ಅದರಿಂದ ಏನಾಗುತ್ತೆ, ಇಂಜಿನಿಯರಿಂಗು ಬಾರ್ಡರಲ್ಲಿ ಅಂತಂದರೆ MBBS ಬಾರ್ಡರಲ್ಲಿರೋರಿಗೆ ಇಂಜಿನಿಯರಿಂಗ್ ಸಿಗುತ್ತಲ್ವ, ಅವರು ಮತ್ತು MBBS ಜಂಪ್ ಆಗ್ತಾರೆ. ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ಸ್ವಲ್ಪ ಈ ಕಟ್ ಆಫ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಮಾಕ್ ಅಲಾಟ್ಮೆಂಟ್ ಕಂಪೇರ್ ಮಾಡಿದರೆ ಒಂದು 10,000 ಒಳಗಡೆ ವೇರಿಯೇಷನ್ ಆಗಿಬಿಡುತ್ತೆ. ಫಸ್ಟ್ ರೌಂಡಲ್ಲಿ ಕಂಪೇರ್ ಮಾಡಿದರೆ 50% ವೇರಿಯೇಷನ್ ಆಗಿಬಿಡುತ್ತೆ. ಅದನ್ನು ಫಸ್ಟ್ ರೌಂಡಲ್ಲಿ ಕಂಪೇರ್ ಮಾಡೋದೇ ಬೇಡ. ಜಸ್ಟ್ ಇವಾಗ ಮಾಕ್ ಅಲಾಟ್ಮೆಂಟ್ ಏನಾಗಿದೆ ಅದರ ಬೇಸಸ್ ಮೇಲೆ ನೋಡ್ಕೊಳ್ಳೋಣ. ಓಕೆ, ಅದಾದಮೇಲೆ ಕಟ್ ಆಫ್ ಡಿಕ್ರೀಸ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಡಿಕ್ರೀಸ್ ಇನ್ ದ ಸೆನ್ಸ್ ಅಂದರೆ, ಸ್ವಲ್ಪ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂತಂದರೆ, ಆಲ್ರೆಡಿ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಆ ಕಾಲೇಜು ಅವ್ರಿಗಿಂತ ಚೆನ್ನಾಗಿರೋ ರ್ಯಾಂಕ್, ಓಕೆ, ಅವ್ರಿಗಿಂತ ಚೆನ್ನಾಗಿರುತ್ತಲ್ವ ರ್ಯಾಂಕು, ಆ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡಿರಲ್ಲ. ಬಟ್ ಇವಾಗ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ನ ನೋಡ್ಕೊಂಡ್ಬಿಟ್ಟು ಅವ್ರು ಆ್ಯಡ್ ಮಾಡಿದರೆ ಆ ಕಾಲೇಜ್ ಅವ್ರಿಗೆ ಸಿಕ್ಬಿಡುತ್ತೆ. ಅಲ್ಲೇನು ಸೀಟ್ ಇಲ್ಲಲ್ಲ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಚೇಂಜಸ್ ಏನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ ಕಾಲೇಜ್ ಅಲಾಟ್ ಆಗಿರೋದು. ಯಾವ ಸ್ಟೂಡೆಂಟ್ಸ್ ಸಿಕ್ಕಿದೆ ಅವ್ರಿಗೆ ಅದನ್ನು ಮಿಸ್ ಆಗಿಬಿಟ್ಟು ಬೇರೆ ಅವ್ರ ಕೆಳಗಡೆ ಇರೋ ಆಪ್ಷನ್ಸ್ನ ಸಿಕ್ಬಿಡುತ್ತೆ. ಇದನ್ನು ಕಟ್ ಆಫ್ ಡಿಕ್ರೀಸ್ ಅಂತ ಹೇಳ್ತಾರೆ. ಮತ್ತು ಅದಾದಮೇಲೆ ಏನಂತಂದರೆ, ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ ನಿಮಗೆ. ಫಸ್ಟ್ ರೌಂಡ್ ನೀಟ್ ಅವರಿಗೆ ಫಸ್ಟ್ ರೌಂಡು ಮತ್ತು ಕೆ ಸಿ ಟಿಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಡೈರೆಕ್ಟಾಗಿ ಪ್ರೊವೈಡ್ ಮಾಡೋದಿಲ್ಲ. ಫಸ್ಟು ಪ್ರೊವಿಷನಲ್ ರಿಸಲ್ಟ್ನ ಪ್ರೊವೈಡ್ ಮಾಡ್ತಾರೆ. ಪ್ರೊವಿಷನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ 23rd. ಓಕೆ, ನಾಳೆ 100% ಪ್ರೊವಿಷನಲ್ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂದ್ರೆ, ನಿಮ್ಮ ಕೆ ಸಿ ಟಿ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದರೆ ಸೇಮ್ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. ಪ್ರೊವಿಷನಲ್ ರಿಸಲ್ಟ್ ಬಂದಮೇಲೆ ನಿಮ್ಮ ಕೆಲಸ ಏನಿರುತ್ತೆ ಅಂತಂದರೆ, ಆಬ್ಜೆಕ್ಷನ್ಸ್ ನೀವು ಫೈಲ್ ಮಾಡಬೇಕಂತಂದರೆ, ಇವಾಗ ನೀವು ನಿಮಗಿಂತ ಜಾಸ್ತಿ ಇರೋ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ, ಅದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲೂ ಇದೆ, ಬಟ್ ನಿಮ್ಮ ಅಲಾಟ್ ಆಗಿಲ್ಲ. ಬಟ್ ಸೇಮ್ ಕ್ಯಾಟಗಿರಿ ಬೇಕು. ಇವಾಗ SC3 ಇದ್ದರೆ SC3ನೇ ಇರಬೇಕು, ಈ ರೀತಿ ಇರಬೇಕು. ಎಷ್ಟಿದ್ರೆ ಎಷ್ಟಿನೇ ಇರಬೇಕು. ಈ ರೀತಿ ಇದ್ದಾಗ ಏನಂತಂದರೆ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು. ಅಂತಂದರೆ ಅವ್ರದ್ದು ರ್ಯಾಂಕ್ ಎಲ್ಲನೂ ಕಟ್ ಆಫ್ ರಿಲೀಸ್ PDF ಪ್ರೊವೈಡ್ ಮಾಡ್ತಾರೆ. ಈ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಈ ಕಾಲೇಜ್ ಅಲಾಟ್ ಆಗಿದೆ, ಬಟ್ ನಾನು ನನ್ನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆಪ್ಷನ್ ನಂಬರ್ನ ಹಾಕಿರಬೇಕು. 20th ಕಾಲೇಜ್ ಹಾಕಿದ್ದೀನಿ, ನಂಗೆ ಅಲಾಟ್ ಆಗಿಲ್ಲ, ಪ್ಲೀಸ್ ಚೆಕ್ ಮಾಡಿ ಅಂತಂದರೆ ಅವ್ರು ಚೆಕ್ ಮಾಡಿಬಿಟ್ಟು ಕರೆಕ್ಟ್ ಮಾಡಿರ್ತಾರೆ. ಅದು ಕರೆಕ್ಟ್ ಆಗಿದ್ದರೆ ಮಾತ್ರ ಅವ್ರು ಕರೆಕ್ಟ್ ಮಾಡಿರ್ತಾರೆ. ರಾಂಗ್ ಇದ್ದರೂ ಕೂಡ ನಿಮಗೇನು ರೆಸ್ಪಾಂಡ್ ಬ್ಯಾಕ್ ಮಾಡೋದಿಲ್ಲ, ಕರೆಕ್ಟ್ ಕೂಡ ಮಾಡೋದಿಲ್ಲ. ಅಬ್ಜೆಕ್ಷನ್ ವಿಂಡೋ ಆದಮೇಲೆ ಒಂದು ದಿವಸ ಆದಮೇಲೆ ಏನಾಗುತ್ತೆ, ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟ್ ನೀಟ್ ಅವ್ರಿಗೆ, ಸೆಕೆಂಡ್ ರೌಂಡ್ದು ಕೆ ಸಿ ಟಿ ಅವ್ರಿಗೆ. ಓಕೆ, ಅದು ಯಾವಾಗಂತಂದರೆ 25th ಬರ್ಬೋದು. ಮೋಸ್ಟ್ ಪ್ರೊಬ್ಯಾಬ್ಲಿ 25th ಬರುತ್ತೆ ನಿಮ್ಮ ರಿಸಲ್ಟು. ಸೊ ಅದಕ್ಕೋಸ್ಕರ ಕೆ ಸಿ ಟಿ ಕೋರ್ಸಸ್ ಸ್ಟೂಡೆಂಟ್ಸು ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೀಡಿಯೋ ಆಲ್ರೆಡಿ ಕಾಲೇಜ್ ಎಣ್ಣಾಗೆ ಯೂಟ್ಯೂಬ್ ಚಾನಲಲ್ಲಿ ಇದೆ. ಏನಾದರೂ ಡಾಕ್ಯುಮೆಂಟ್ ಮಿಸ್ ಆದರೆ ಮತ್ತೆ ನಿಮ್ಮ ಅಡ್ಮಿಷನ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ. ನೀಟ್ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ. ಚಾಯ್ಸಸ್ ಎಲ್ಲ ಇದೆ. ಏನೇನು ಚಾಯ್ಸಸ್ ಅಂದರೆ, ಚಾಯ್ಸ್ 1, 2, 3, 4 ಅಂತ ಇರುತ್ತೆ. ಸೆಕೆಂಡ್ ರೌಂಡ್ಗೆ ಟ್ರೈ ಮಾಡಿ. ಓಕೆ, ಸೆಕೆಂಡ್ ರೌಂಡಲ್ಲಿ ಮತ್ತೆ ಚೆನ್ನಾಗಿ ಏನಂತಂದರೆ ಒಂದು ನಿಯರ್ಲಿ 10,000 to 20,000 ಏನಾಗುತ್ತೆ ಅಂತಂದರೆ ಕಟ್ ಆಫ್ ಇನ್ಕ್ರೀಸ್ ಆಗಿಬಿಡುತ್ತೆ. ಇನ್ಕ್ರೀಸ್ ಇನ್ ದ ಸೆನ್ಸ್, ಈ ಫಸ್ಟ್ ರೌಂಡಲ್ಲಿ 1,47,000 ಏನಾದರೂ ಸೀಟ್ ಸಿಕ್ಕಿದ್ರೆ ಮತ್ತೆ 1,50,000-60 ಜಂಪ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗೋ ಥರ ಚಾನ್ಸಸ್ ಇರುತ್ತೆ. ಚಾಯ್ಸ್ 2, ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ ವೀಡಿಯೋನು ಕೂಡ ನಾವು ಕಾಲೇಜ್ ಎಣ್ಣಾಗೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀವಿ, ಅದನ್ನು ನೋಡ್ಕೊಳ್ಳಿ. ನಿಮ್ಮ ಫಸ್ಟ್ ರೌಂಡ್ ಆದಮೇಲೆ ಯಾರೆಲ್ಲ ಅಡ್ಮಿಷನ್ ಆಗಬೇಕಂತಿದ್ರೆ ಅವ್ರಿಗೆ ಏನಂತಂದರೆ ಕೆಲಸ ಅಂದರೆ, ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ನೀವು ಫೀ ಪೇಮೆಂಟ್ ಮಾಡಬೇಕು. ಅದಾದಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಡೆವಲಪ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕು. ಇದಕ್ಕೆ 5 ದಿವಸ ಟೈಮ್ ಕೊಟ್ಟಿರ್ತಾರೆ. 5 ದಿವಸದಲ್ಲಿ ನೀವು ಇದೆಲ್ಲ ಕೆಲಸನೂ ಮುಗಿಸ್ಬೇಕು, ಸರಿನಾ?
ಮತ್ತು ನೀಟ್ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂದ್ರೆ ಚಾಯ್ಸ್ 2 ಇಲ್ಲ ಚಾಯ್ಸ್ 3 ಕ್ಲಿಕ್ ಮಾಡಬೇಕು. ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ನೀವು ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅದನ್ನೆಲ್ಲ ಪೇ ಮಾಡಬೇಕು. ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಕಾಷನ್ ಡಿಪಾಸಿಟ್ ಅಂತ ಪೇ ಮಾಡಬೇಕು. ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ವಿಡಿಯೋ ಬರುತ್ತೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತೇ ಕಾಷನ್ ಡಿಪಾಸಿಟ್ ಬಗ್ಗೆ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಇನ್ನು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಂದರೆ KCT ಅವ್ರಿಗೆ ಥರ್ಡ್ ರೌಂಡ್ ಇರುತ್ತೆ ಇಂಜಿನಿಯರಿಂಗ್ ಅವ್ರಿಗೆ. ಸರ್ ನಾನು ಇವಾಗ ಚಾಯ್ಸ್ 4 ಹಾಕ್ತೀನಿ, ಥರ್ಡ್ ರೌಂಡಿಗೆ ಹೋಗ್ತೀನಿ, ಅದು ನೆವರ್ ಎವರ್ ಪಾಸಿಬಲ್. ಓಕೆ, ನಿಮ್ಗೆ ಅದಂತೂ ಚಾನ್ಸೇ ಇರೋದಿಲ್ಲ. ನೀವು ಅಡ್ಮಿಷನ್ ಆಗಬೇಕು, ಅಡ್ಮಿಷನ್ ಆದಮೇಲೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ನಾನು ಸರ್ ಚಾಯ್ಸ್ 4 ಹಾಕ್ತೀನಿ, KE ಇಂದ ಆಚೆ ಹೋಗ್ತೀನಿ, ಮತ್ತು ಥರ್ಡ್ ರೌಂಡಲ್ಲಿ ಒಳಗಡೆ ಬರ್ತೀನಿ, ಆ ರೀತಿ ಚಾನ್ಸಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಥಿಂಕ್ ಮಾಡಿಬಿಟ್ಟು ಬೇಕಂದರೆ ಅಡ್ಮಿಷನ್ ಆಗಿಬಿಟ್ಟು ನೀವು ಏನಂತಂದರೆ ಅಪ್ಗ್ರೇಡೇಷನ್ಗೋಸ್ಕರ KE ಥರ್ಡ್ ರೌಂಡಲ್ಲಿ, ಓಕೆ, ಇಂಜಿನಿಯರಿಂಗ್ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರಾದರೂ ನಿಮಗೆ ಚಾಯ್ಸ್ 4 ಆಗಿಬಿಟ್ಟು ಥರ್ಡ್ ರೌಂಡಿಗೆ ಬರೋಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳಿದರೆ ಅದು ರಾಂಗ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ತಲೆಯಿಂದ ತೆಗೆದುಬಿಡಿ. ಹಾಗೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಇರಿ, ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ನಿಮ್ಮ ಕಮೆಂಟ್ ಹಾಕಿ. ಓಕೆ, ಮಾಕ್ ಅಲಾಟ್ಮೆಂಟಲ್ಲಿ ಯಾವುದೆಲ್ಲ ಕಾಲೇಜ್ ಸಿಕ್ಕಿತ್ತು ಅಂತ ನೋಡೋಣ. ಮೆಡಿಕಲ್ ಸ್ಟೂಡೆಂಟ್ಸ್ ನೀವು ಕೂಡ ಕಮೆಂಟ್ ಹಾಕಿ, ಯಾವ ಕಾಲೇಜ್ ಜಾಸ್ತಿ ಸ್ಟೂಡೆಂಟ್ಸ್ಗೆ ಅಲೌಟ್ ಆಗಿದೆ ಅಂತಲೂ ನೋಡೋಣ. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.